ತಗೊಳ್ಳಿ ಸೌಕರ್ಯ. ಹಲೋ ಮಂತ್ರಿಗಳೇ, ನಾನು ನಾಗೇಂದ್ರ ಪ್ರಸಾದ್ ಮಾತನಾಡುತ್ತೇನೆ. ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸವಾಗಬೇಕಾಗಿದೆ. ಈ ಊರ ನಿಷ್ಠಾವಂತ ರೈತನೆಂದು ಬಿರುದು ಪಡೆದ ಆ ಧರ್ಮವಂತ ಮಕ್ಕಳ ಶಿಕ್ಷಣಕ್ಕಾಗಿ ತನ್ನ 2 ಎಕರೆ ಜಮೀನನ್ನು ನಿಮ್ಮ ಸರ್ಕಾರಕ್ಕೆ ಕೊಟ್ಟಿದ್ದಾನೆ. ಆ ಜಮೀನನ್ನು ನನಗೆ ಬಿಟ್ಟುಕೊಡಿ. ನಿಮ್ಮ ಸರ್ಕಾರಕ್ಕೆ ಎಲ್ಲಿಯಾದರೂ ಹಿಡಿದುಕೊಡು. ನನ್ನ 100 ಎಕರೆ ಜಮೀನಿಗೆ ಹೋಗಲು ದಾರಿ ಇಲ್ಲ. ಆ ಜಮೀನನ್ನು ನನಗೆ ಬಿಟ್ಟುಕೊಡಿ. ಆ ಧರ್ಮವಂತನ 2 ಎಕರೆ ಜಮೀನು ನನಗೆ ಅವಶ್ಯವಾಗಿ ಬೇಕೇ ಬೇಕು. ಕೊಡಬೇಕಾಯಿತು. ಆದರೆ ಮುಂದಿನ ವಾರದಲ್ಲಿ ಅದೇ ಜಮೀನಲ್ಲಿ ಕಟ್ಟಡ ಅಡಿಗೆಲ ಸಮಾರಂಭ ಸಹಿತ ಅದಕ್ಕೋಸ್ಕರ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಿ. ಮತ್ತೇನಾದರೂ ಕೆಲಸವಿದ್ದರೆ ಮಾಡುವ. ಇದೊಂದು ಕೆಲಸ ಆಗದು. ನನಗೆ ಸ್ವಲ್ಪ ಮೀಟಿಂಗ್ ಇದೆ, ಮತ್ತೆ ಭೇಟಿ ಆಗುತ್ತೇನೆ. ಹಲೋ 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 ಮಂತ್ರಿಗಳೇ, ಮಂತ್ರಿ, ನನ್ನ ಮಗನೇ ಮಂತ್ರಿ, ನನ್ನ ಮಾತಿಗೆ ಮಾನ್ಯತೆ ಕೊಡದೆ ಬೋರಿಟ್ಟೆಯ ಬದ್ಮಾಶ್. ಈ ನಾಡದರೆ ಮನಸ್ಸು ಮಾಡಿದರೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ನಿನ್ನ ಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬಲ್ಲ. ಈ ನಾಡಲೋಟದ ನಾಡದೊರೆ ಲೇ ಗರುಡ, ನಿನ್ನ ಮಾವ ದಾನಶೂರನಾದರೆ ನೀನು ಈ ಸಿರಿವಂತನಿಗೆ ಸವಾಲು ಹಾಕಿ ಈ ಕಾಳಿಂಗ ಸರ್ಪನ ಕೇಳಕ್ಕಿದಿ ಅಂದ ಮೇಲೆ ಎಡ ಎತ್ತಿ ಬೋರ್ಗರೆಯುವ ಸರ್ಪಕ್ಕೆ ತುತ್ತಾಗುವೆ ಮಗನೇ. ಯಾಕ್ರಿ ದಣ್ಯರ ಸಿಟ್ಟಿನ ಆವೇಶದಾಗ ಯಾರನ್ನ ಸಿಕ್ಕಂಗ ಭಯನ್ ಕಾಣ್ತೈತಿ. ಬೇರೆ ಯಾರೂ ಅಲ್ಲ ಶೆಟ್ಟಿ, ನನ್ನ ಮನೆಗೆ ಬಂದು ನನಗೆ ಶೆಟ್ಟು ಹೊಡೆದು ಸೊಕ್ಕಿನಿಂದ ಮಾತನಾಡಿದನಲ್ಲ ಆ ಧರ್ಮವಂತನ ಗರುಡ. ಆ ಗರುಡನ ಗರ್ವ ಇಳಿಸಿದಾಗಲೇ ನಾನು ಗೌರವದಿಂದಿರಲು ಸಾಧ್ಯ. ಹೌದ್ರಿ ದಣ್ಯರ, ಅವನ ಗರ್ವ ಬಾಳ ಐತ್ರಿ. ಹೆಂಗಾರ ಮಾಡಿ ಅವನ ಸಕ್ಕು ಮುರಿಬೇಕು ನೋಡ್ರಿ. ನಿಮ್ಗ ಒಂದೊಂದು ಐಡಿಯಾ ಹೇಳ್ತೀನಿ, ನಾ ಹೇಳ್ದಂಗ ಮಾಡ್ರಿ. ಯಾವುದು ಸಟ್ಟೆ ಐಡಿಯಾ? ನಿನ್ನ ಐಡಿಯಾ ಬೇಗ ಹೇಳು. ಸೌಕರ್ಯ, ಆ ಧರ್ಮವಂತ ಹೆಂಡತಿ ಸಾವಿತ್ರಿ ಇದಳಲ್ರಿ, ಆ ಸಾವಿತ್ರಿಯ ಶೀಲ ಸಮಾಧಿಯಾದಾಗೆ ಆ ಗೌಡನ ಸೊಕ್ಕು ಏನೋ ಸ್ವಲ್ಪ ಕರಗ್ಬೋದಂತ ನನ್ನ ಅನಿಸಿಕೆ. ಹೌದು ಶೆಟ್ಟಿ, ನೀ ಹೇಳುವ ಮಾತು ಕರೆಕ್ಟ್ ಐತಿ. ಲೇ ಗರುಡ, ನನಗೆ ಸೊಕ್ಕಿನಿಂದ ಮಾತನಾಡಿದ ಸೇಡಿಗಾಗಿ ನಿನ್ನಕ್ಕ ಸಾವಿತ್ರಿಯನ್ನು ಬೆತ್ತಲೆ ಮಾಡಿ ನನ್ನ ಮನ ಬಂದಂತೆ ಮುತ್ತಾಡಿ ಕೊನೆಗೆ ಅವಳ ಶೀಲ ಸಮಾಧಿ ಮಾಡದಿದ್ದರೆ ನನ್ನ ಹೆಸರು ನಯವಂಶಕ ನಾಗೇಂದ್ರ ಪ್ರಸಾದ್. ಇದ ನೋಡ್ರಿ ನಿಮ್ಗೆ ಒಪ್ಪಂದ ಮಾತಾಂತರ. ಅಷ್ಟು ಮಾಡ್ರಿ, ಆ ಮಗ್ಗ ಬುದ್ಧಿ ಬರ್ತೈತೆ. ಆ ಶೆಟ್ಟಿ, ಆ ಗಜೇಂದ್ರ ಎಲ್ಲಿ ಕಾಣ್ತಾ ಇಲ್ವಲ್ಲ? ಯಾಕೆ ಸೌಕಾರ್ರಿ? ನನ್ನಿಂದ ಏನಾಗಬೇಕಾಗಿದೆ?
ನಿನ್ನಿಂದ ಒಂದು ಮುಖ್ಯವಾದ ಕೆಲಸವಾಗಬೇಕಿದೆ.
ಸಾವುಕಾರ್ರೆ, ನೀವು ಹೇಳುವ ಕೆಲಸ ನ್ಯಾಯಪರವಾಗಿದ್ದರೆ ಆ ನ್ಯಾಯದ ಕೆಲಸವನ್ನು ಮಾಡಲು ನಾನು ಸದಾ ಸಿದ್ಧ. ಒಂದು ಚಿಕ್ಕ ಬೆಳಕು ನೀಡುವ ದೀಪವು ಸಹ ಸೂರ್ಯನಿಗೆ ಸಮಾನ. ಆ ನ್ಯಾಯದ ಕಾರ್ಯ ಮಾಡಲು ನಾನು ಸದಾ ಸಿದ್ಧ. ನ್ಯಾಯ 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 ಎಲ್ಲಿದೆ ಗಜೇಂದ್ರ ಈ ಕಲಿಕಾಲದಲ್ಲಿ ನ್ಯಾಯ? ನ್ಯಾಯವನ್ನು ಅನ್ಯಾಯಕ್ಕಿಂತ ಕೀಳಾಗಿ ಕಾಣುತ್ತಾರೆ. ಅನ್ಯಾಯಕ್ಕಿರುವ ಬೆಲೆ ನ್ಯಾಯಕ್ಕೆಲ್ಲಿದೆ ಗಜೇಂದ್ರ ಈ 21ನೇ ಶತಮಾನದಲ್ಲಿ? ನ್ಯಾಯಕ್ಕೆ ಯಾವ ಕಾಲದಲ್ಲಿಯೂ ಬೆಲೆ ಇದ್ದೇ ಇದೆ ಸಾವುಕಾರ್ರೆ. ಅನ್ಯಾಯ, ಅನಾಚಾರ, ಅಹಂಕಾರ, ಅವಕಾರ ಸ್ವಲ್ಪ ದಿನ ಮಾತ್ರ. ಆದರೆ ನ್ಯಾಯ, ನೀತಿ, ಧರ್ಮ ಇದು ಎಂದಿಗೂ ನಮ್ಮನ್ನು ಕೈ ಹಿಡಿಯದೆ ಬಿಡಲಾರವು. ಏನು ಸಾವುಕಾರ್ರೆ, ಯಾವ ಕೆಲಸ ಅಂತ ಹೇಳೇ ಇಲ್ಲ. ಈ ನಾಡಿಗೆ ದೊರೆಯಾಗಿ ಮೆರೆಯುತ್ತಿರುವ ಈ ನಾಗೇಂದ್ರ ಪ್ರಸಾದನಿಗೆ ಎದುರಾಗಿ ಬಂದಿದ್ದಾನೆ ಆ ಧರ್ಮವಂತ ಹಾಗೂ ಅವನ ಅಳಿಯ ಗರುಡ. ನಮ್ಮಂತ ಹಣವುಳ್ಳವರನ್ನು ಎದುರಾಗಿ ಬಂದರೆ ಮುಂದೆ ಬದುಕುವುದು ಎಷ್ಟು ಕಷ್ಟವೆಂದು ಅರಿತುಕೊಳ್ಳಬೇಕು ಬಡಬಂಡಿಗಳು. ನೋಡು ಗಜೇಂದ್ರ, ನಾಳೆ ಉದಯಿಸುವ ಸೂರ್ಯನ ಕಿರಣ ಆ ಗರುಡನ ಹೆಣದ ಮೇಲೆ ಪ್ರತಿಬಿಂಬಿಸಬೇಕು. ಅಂದರೆ ನೀವು ಹೇಳ್ತಿರೋದು ಆ ಗರುಡನ ಪ್ರಾಣ ತೆಗಿ ಎಂದು ಹೇಳ್ತಿರುವಿರಿ. ಗರುಡನ ಪ್ರಾಣ ತೆಗೆಯಲು ಕಾರಣ ಆ ಧರ್ಮ ಅಂತ ಮಕ್ಕಳ ಶಿಕ್ಷಣಕ್ಕಾಗಿ ತನ್ನ 2 ಎಕರೆ ಜಮೀನು ಸರ್ಕಾರಕ್ಕೆ ದಾನ ಮಾಡಿ ಕೊಡಕತ್ತೇನ. ದಾನ ಮಾಡಿದ ದಾನ ಸೂರರು ಈಗಿನ ಕಾಲದಾಗ ಅಂತಂದ್ರೆ ಕೇಳೋಲ್ಲ. ನಿಮ್ಮ ಜಮೀನು ನಮಗೆ ಕೊಡ, ನಿನ್ನ 2 ಎಕರೆಗೆ ನಾವು 4 ಎಕರೆ ಹೇಳಲ್ಲ, ಮತ್ತು ನೀ ಕೇಳಿದಷ್ಟು ರೊಕ್ಕನೇ ಕೊಡ್ತೇವೆ. ನಮ್ಮ ಸಾವುಕಾರ ಕೊಡು. ಅವರ ಜಮೀನು ಅವರ ಸ್ವತ್ತು, ಅದನ್ನು ಕೇಳಲು ನೀವ್ಯಾರು? ಇಷ್ಟಕ್ಕೂ ಅವರು ಮಾಡಿದರಲ್ಲಿ ತಪ್ಪೇನಿದೆ? ಸಮಾಜಕ್ಕೆ ಒಳ್ಳೆಯದು ಮಾಡೋರ ಮೇಲೆ ನಿಮಗೇಕೆ ಇಷ್ಟೊಂದು ದ್ವೇಷ? ನೋಡು ಗಜೇಂದ್ರ, ನಿನ್ನ ವೇದಾಂತದ ಮಾತುಗಳು ನನಗೆ ಬೇಕಾಗಿಲ್ಲ. ನಾನು ಹೇಳಿದಂತೆ ಕೇಳುವುದಷ್ಟೇ ನಿನ್ನ ಕೆಲಸ. ಯಾವುದು ನ್ಯಾಯ, ಯಾವುದು ಅನ್ಯಾಯ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಕಾಲ ಕೆಳಗಿನ ಧೂಳಿನ ಸಮವಾಗಿರುವ ಗರುಡನಿಗೆ ಅಷ್ಟು ಸೊತ್ತಿರಬೇಕಾದರೆ ದುಡ್ಡಿನಲ್ಲಿ ಕುಬೇರನು ಕಾಲ ಕೆಳಗಿನ ಧೂಳನ್ನು ಅಷ್ಟೊಂದು ಕೇವಲವಾಗಿ ಕಾಣಬೇಡಿ ಸಾವುಕಾರ್ರೆ. ಅದು ಕಣ್ಣಲ್ಲಿ ಬಿದ್ದಾಗ ಗೊತ್ತಾಗುತ್ತದೆ ಆ ಧೂಳಿನ ಬೆಲೆ ಏನೆಂದು. ನ್ಯಾಯ ಎಂಬುದು ಎಲ್ಲರಿಗೂ ಒಂದೇ. ಅದು ಬಡವರಿಗೂ ಅಷ್ಟೇ, ಶ್ರೀಮಂತರಿಗೂ ಅಷ್ಟೇ. ಲೇ ಗಜೇಂದ್ರ, ನೀನು ಹೇಳುವುದು ನಾನು ಶತಮೂರ್ಖನೆಂದು ಹೇಳುತ್ತಿರುವೆಯಾ? ಈ ಸಮಾಜದಲ್ಲಿ ಒಬ್ಬ ಬಡವ ಬಂದು ಒಂದು ಸತ್ಯ ಹೇಳಿದರೆ ಯಾರು ನಂಬುವುದಿಲ್ಲ. ಆದರೆ ನನ್ನಂತ ಒಬ್ಬ ಶ್ರೀಮಂತ ಬಂದು ಹೇಳಿದರೆ 100 ಸುಳ್ಳು ಹೇಳಿದರೆ ಎಲ್ಲರೂ ನಂಬುತ್ತಾರೆ. ಯಾಕೆ ಗೊತ್ತಾ? ಹಣಕ್ಕಿರುವ ಬೆಲೆ ಬಡವನ ಗುಣಕ್ಕಿಲ್ಲ. ಈ ದೇಶದ ಅನ್ನದಾತನೆಂದು ಬಿರುದು ಪಡೆದ ರೈತನಿಗೂ ಇಲ್ಲ.
ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ ಸೌಕಾರೆ. ಆ ರೈತನ 10 ಬೆರಳು ಮಣ್ಣಲ್ಲಿ ದುಡಿದಾಗಲೇ ಈ ನಮ್ಮ 5 ಬೆರಳು ಅನ್ನ ತಿನ್ನಲು ಸಾಧ್ಯ. ರೈತನ ಬೆಲೆ ನಿಮ್ಮಂತವರಿಗೆ ಎಲ್ಲಿ ಗೊತ್ತಾಗಬೇಕು? ನೋಡಿ ಸೌಕಾರೆ, ಇನ್ನೊಬ್ಬರಿಗೆ ಅನ್ಯಾಯ ಮಾಡುವ ಕೆಲಸ ಎಂದಿಗೂ ಮಾಡುವುದಿಲ್ಲ ಈ ಗಜೇಂದ್ರ. ಏ ತಮ್ಮ ಗಜೇಂದ್ರ, ನ್ಯಾಯದಿಂದ ಬದುಕ್ತವ್ರಂದರು ಸ್ಮಶಾನದಾಗ ಮಣ್ಣಾಗೋಗ್ಯಾರ ಅಂದ್ರ ನೀನ್ ಯಾವಾಗಲೇ? ನೀತಿವಂತರು ಬದುಕುವ ಕಾಲ ಇದಲ್ಲ. ನ್ಯಾಯವನ್ನು ನಮ್ಮ ಕಾಲಡಿಯಲ್ಲಿ ಮೆಟ್ಟಿಗೆಲ್ಲುವ ಕಾಲ. ನಿನ್ನ ವೇದಾಂತದ ಮಾತುಗಳನ್ನು ಬಿಟ್ಟು ನಾನು ಹೇಳದಂತೆ ಕೇಳಿದರೆ ನನ್ನ ಸರಿಸಮನಾಗಿ ಮೆರೆಯಬಹುದು. ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಅವರ ಆಸ್ತಿಯನ್ನು ದೋಚಿಕೊಂಡು ನಿಮ್ಮ ಸರಿಸಮಾನವಾಗಿ ಬೆರೆಯಬೇಕೆಂಬ ಆಸೆ ನನಗೆಲ್ಲ. ಅಂತ ಮೂರ್ಖರು ನಾನಲ್ಲ. ನೀನು ನಾನು ಸಾಕಿದ ನಾಯಿ. ನಾನು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲವಾದರೆ ಒತ್ತು ಹೊರ ಹಾಕುವ ಘಟ ಸರ್ಪ ನೀನಾದರೆ ನಿನ್ನಂತ ಶ್ರೀಮಂತರ ರುಂಡತೆಯು ಗಂಡು ಗೇರುಂಡಾಗಿ ಗಜೇಂದ್ರ. ನಮ್ಮ ರುಂಡತೆಯುತ್ತೇನೆಂದು ಹಾರಾಡಿದರೆ ಈ ನನ್ನ ಮಚ್ಚಿನಿಂದ ಕೊಚ್ಚಿದರೆ ಕಳಿಸಿ ಬೀಳುವುದು ಈ ನಿನ್ನ ದೇಹ. ಲೇ ಕೀರ್ತಿರಾಜ್, ನಾನೇ ಶೂರನೆಂದು ಹೇಳಿದರೆ ಈ ಹಸಿದ ಹೆಬ್ಬುಲಿ ನಿನ್ನ ಹರಿದು ತಿನ್ನಬೇಕಾಗುತ್ತದೆ ನಿನ್ನ ದೇಹವನ್ನ. ನಮ್ಮ ಪ್ರಾಣ ತೆಗೆಯುತ್ತೇನೆಂದು ಹಾರಾಡಿ ಗಂಟಲ ಹರಿದುಕೊಳ್ಳಬೇಡಲೇ ಹರಾಂಖರು. ನಿನ್ನಂತೆ ಹಾರಾಡಿದವರೆಲ್ಲ ಹೇಳ ಹೆಸರಿಲ್ಲದಂತೆ ಯಮಲೋಕ ಸೇರಿದ್ದಾರೆ. ಕರೆಯಲು ನೀನು ಅಷ್ಟೊಂದು ಶೂರನೇ ಆಗಿದ್ದರೆ ನಮ್ಮ ಸಾಹುಕಾರ ಹೇಳಿದಂತೆ ಆ ಗರುಡನ ಪ್ರಾಣವನ್ನು ತೆಗಿ. ಆ ಧೈರ್ಯ ಈ ಗಜೇಂದ್ರ ಎಲ್ಲಿಂದ ಬರ್ಬೇಕ್ರಿ? ನಮ್ಮ ಮುಂದ ಹುಲಿಯಾಗಿ ಎಗರಾಡ್ತಾನ. ಇವನ ಕಡೆಯಿಂದ 4 ಬಿಲ್ಲಿ ಲಾಭ ಇಲ್ಲ. ಅಷ್ಟು ಧೈರ್ಯವಂತನಾದರೆ ಆ ಗರುಡನ ಪ್ರಾಣ ತೆಗೆ. ಆಗ ಈ ಕಲಿಯುಗದಾಗ ರಾವಣ ಅಂತ ನಿನಗ ಎದುರ್ತಾರ. ಇನ್ನೊಬ್ಬರನ್ನು ಹೆದರಿಸಿ ಅವರ ಆಸ್ತಿಯನ್ನು ಅಪಹರಿಸಿ ಅವರ ಜೀವ ತೆಗೆದು ಪುಂಡ ಪುಡಾರಿ ನಾನಾಗಲಾರೆ. ಅವರ ಬಾಳಿನಲ್ಲಿ ಬೆಳಕಾಗಿ ಈ ಸಮಾಜಕ್ಕೆ ಒಬ್ಬ ಆದರ್ಶ ವ್ಯಕ್ತಿಯಾಗುವೆ. ಆದರ್ಶ ವ್ಯಕ್ತಿ ತೆಂಗಿನ ಮರ ಕಲ್ಪವೃಕ್ಷವಾದರೂ ಗಂಧದ ಮರಕ್ಕಿರುವ ಬೆಲೆ ಅದಕ್ಕಿಲ್ಲ. ನಮ್ಮಂತ ಹೊರಗಿರುವ ಬೆಲೆ ನಿಮ್ಮಂತ ನೀತಿವಂತರಿಗಿಲ್ಲ. ಹರಿಶ್ಚಂದ್ರ ಯಾಕೆ ಸುಡುಗಾಡಕರಂತ ಈಗ ಅರ್ಥವಾಯ್ತು. ಯಾಕೆಂದರೆ ಸತ್ಯದಿಂದ ನಡೆಯುವ ಕಾಲ ಇದಲ್ಲ. ಸತ್ಯದಿಂದ ನಡೆಯುವವರಿಗೆ ಈ ಕಾಲದಲ್ಲೇ ಉಳಿಗಾಲ ಇಲ್ಲ. ಇನ್ನು ಆ ಕಾಲದಲ್ಲಿ ಎಲ್ಲಿ ಬರಬೇಕು? ಕೊನೆಯದಾಗಿ ಹೇಳುತ್ತೇನೆ ಕೇಳು. ನಿನ್ನ ಹಠವನ್ನು ಬಿಟ್ಟು ನಾವು ಹೇಳಿದಂತೆ ಕೇಳು. ಇಲ್ಲದಿದ್ದರೆ ಈ ಕೀರ್ತಿರಾಜನ ಕೈಯಲ್ಲಿ ಹತನಾಗುವೆ. ಲೇ ಕೀರ್ತಿರಾಜ್, ಲೇ ಕೀರ್ತಿರಾಜ್, 1000 ಅಡಿಯಿಂದ ಬಿದ್ದರೂ ಸದ್ದು ಮಾಡದ ಸಾಸಿವೆ ಬಾಣಲಿಗೆ ಬಿದ್ದಾಗೆ ಸಿಡಿಯುತ್ತದೆ. ಅಂತೆ ಈ ಗಜೇಂದ್ರ ಸಿಡಿದರೆ ಬೆಂಕಿ ಚೆಂಡಿನಂತೆ, ಬಂಡೆಗಲ್ಲಿನಂತೆ, ಸಿಡಿದರೆ ಬೆಂಕಿ ಗುಂಡು ಸಿಡಿದಂತೆ. ಕೀರ್ತಿರಾಜ್, ಈ ಗಜೇಂದ್ರನಂತೆ ನೀನು ಎಗರಾಡದೆ ಈ ಗಜೇಂದ್ರನ ಕೈಯಲ್ಲಿ ಸ್ಮಶಾನ ಏರುವೆ. ಎಚ್ಚರ. ತಡ್ಕರು ಗಜೇಂದ್ರ, ನೀನು ಯಾಕೆ ಅಪ್ಸೆಟ್ ಮಾಡ್ಕೊಂತಿ? ಏನೋ ಬಾಯಿ ತಪ್ಪಿದ ಅಂತ ಮಾತಾಡ್ದ. ಅದ್ರ ನಾನು ದೊಡ್ಡದು ಮಾಡೋದೇನೋ? ನಮ್ಮ ಸಾಹುಕಾರರು ಹೇಳ್ದಂಗೆ ಕೇಳು.
ಇಲ್ಲಿಂದ ಕೆಲಸ ಹೋಗ್ಬೇಕಂದ್ರೆ ಮೊದಲು ಇಲ್ಲಿಂದ ಹೋಗ್ಬಿಡ. ಲೇ ಗಜೇಂದ್ರ, ನೀನೇ ನನಗೆ ಇಷ್ಟೊಂದು ಗರ್ವದಿಂದ ಮಾತನಾಡಿದ್ದಿ ಅಂದ ಮೇಲೆ ನಿನ್ನ ಕೊಪ್ಪನ್ನು ಹೇಗೆ ತಗ್ಗಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಹೊರಟು ಹೋಗು. ಹೋಗುತ್ತೇನೆ ಸಾವುಕಾರ್ರೆ, ಹೊರಟು ಹೋಗುತ್ತೇನೆ. ನಿಮ್ಮಂತವರ ಸಹವಾಸ ಮಾಡೋದಕ್ಕಿಂತ ಹಾಲು ಸಕ್ಕರೆಯ ಸಹವಾಸ ಮಾಡಿದರೆ ಸಿಹಿಯಾಗುತ್ತದೆ. ಅದೇ ಹಾಲು ಹುಳಿಯ ಸಹವಾಸ ಮಾಡಿದರೆ ಒಡೆದು ಹಾಳಾಗುತ್ತದೆ. ಒಳ್ಳೆಯರ ಸಹವಾಸ ಮಾಡುವುದು ಒಳ್ಳೆಯ ಮಾರ್ಗದರ್ಶನ. ನಿಮ್ಮಂತ ಮೂರ್ಖರ ಜೊತೆ ಸಹವಾಸ ಮಾಡುವುದು ಕತ್ತೆಯ ಜೊತೆ ಸಹವಾಸ ಮಾಡುವುದು ಎರಡೂ ಒಂದೇ. ನಮ್ಮನ್ನೇ ಕತ್ತೆ ಎನ್ನುವೆಯ ಬಡ್ಡಿ ಮಗನೇ. ನಾಯಿಗೆ ಊಟ ಹಾಕಿದರೆ ನೀಯತ್ತಿನಿಂದ ನಮ್ಮ ಮನೆಯ ಬಾಗಿಲಾದರೂ ಕಾಯುತ್ತದೆ. ಆದರೆ ಆ ನಾಯಿಗಿರುವ ನೀಯತ್ತು ಕೂಡ ನಿನಗಿಲ್ಲ. ನಿನ್ನಂತ ಅಯೋಗ್ಯನೊಂದಿಗೆ ಮಾತನಾಡುವುದು ನನ್ನ ಮರ್ಯಾದೆಗೆ ಕೊಂದು. ನಿನ್ನಂತ ನಾಮರ್ಥನಿಗೆ ನಾನು ಕೆಲಸ ಕೊಟ್ಟೆನಲ್ಲ, ನನಗೆ ಬುದ್ಧಿ ಇಲ್ಲ. ನೋಡು ಗಜೇಂದ್ರ, ವಾದ ಮಾಡಿ ಸಮಯ ಹಾಳು ಮಾಡುವುದಕ್ಕಿಂತ ನನ್ನಿಂದ ಕಣ್ಮರೆಯಾದರೆ ಸರಿ. ಇಲ್ಲದಿದ್ದರೆ ಈ ನರಹಂತಕನ ಕೈಯಲ್ಲಿ ನಿನ್ನ ಅಂತ್ಯ ಅಂತ್ಯ. ಏನ್ ನಾಗೇಂದ್ರ, ಯಾರ ಕೈಯಲ್ಲಿ ಯಾರ ಅಂತ ಒಂದು ಕಾಲವೇ ನಿರ್ಣಯ ಮಾಡುತ್ತದೆ. ಅನ್ಯಾಯವನ್ನು ಮುಂದುವರಿಸಿದ್ದೆ ಆದರೆ ನಿಮ್ಮಂತವರ ಉಂಡ ತೆಗೆದು ಬಂದೇ ಬರುತ್ತಾನೆ ಈ ಗಜೇಂದ್ರ. ಬರುತ್ತಾನೆ, goodbye. ಏನ್ರಿ ಸೌಕರ್ಯ, ಇವನ್ ಟೈಮು ಸರಿ ಇಲ್ಲ ಅಂತ ಕಾಣ್ತೈತೆ. ನಿಮ್ ಮುಂದ ಎಷ್ಟು ಹಾರಾಡಿದ್ರಿ ಆಗ ಮಗ? ಹಾರಾಡ್ಲಿ ಶೆಟ್ಟಿ, ಹಾರಾಡ್ಲಿ. ಕುರಿ ಕೊಪ್ಪಿದಷ್ಟು ಕಟುಕನಿಗೆ ಲಾಭ. ಅದರಂತೆ ಆ ಕೊಪ್ಪಿನಿಂದ ಗಜೇಂದ್ರನನ್ನು ಯಾವ ಸಮಯದಲ್ಲೆಂದು ಚೂರು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ಮಟ್ಟ ಹಾಕಬೇಕು ಸೌಕರ್ಯ ಗಜೇಂದ್ರನನ್ನು. ಹಾಗೆ ಬಿಟ್ಟರೆ ಮುಂದೆ ನಮ್ಮ ಗುಟ್ಟನ್ನೆಲ್ಲ ರಟ್ಟು ಮಾಡಿದರೆ ನಮಗೆ ತೊಂದರೆ. ನಡೆಯಿರಿ, ಒಳಗಡೆ ಹೋಗಿ ವಿಚಾರಿಸ. ಅದೇ ರೀತಿ ಜನಾರ್ದನ್ ಮಾನ್ವಿ 5 ತೊಲೆ ಬೇಳೆ ಹಾಕಿರುತ್ತಾರೆ. ಅದೇ ರೀತಿ ನೀರ್ಮಾನ್ವಿ ಮಲ್ಲು 5 ತೊಲೆ ಬೇಳೆ ಹಾಕಿ. ಕಾಲೇಜು ತುಂಬ ಓಡಾಡಿ ಅನ್ನುತ್ತಿದೆ ನಾನು ನಿನ್ನ ಗಂಡಂತ. ಮದುವೆಗೆ ಬಂದಿದೆ ಮಗಳವರ ದಿವಸ ಕರಿಲಕಿಗೆ ಏನಂತ. ಹೌದಲೆ ಬಾದಾಮಿ ಹೂವ ನನಗ ಕೊಟ್ಟೆಲ್ಲ ಮನಗಂಡ ನೋವ.
ನಾನೇನು ದೇವದಾಸನಲ್ಲ, ನನ್ನಂತ ಪ್ರೇಮಿ ಯಾರು ಇಲ್ಲ. ಸಾರಾಯಿಸಿ ಶ್ರೀ ನನ್ನ ದೇವಿ ಕಾಣಲು ಮಾಡಲೇ ಕುಡಿಯೋದೇ ನನ್ನ ಬಿಸಿನೆಸ್, ಆದರೆ ನಾಯಿಗೆ ದುಡಿಯೋದೇ ನನ್ನ ಬಿಸಿನೆಸ್. ನಾವು ಮುಂಜಾನೆ ಸಂಜೆ ತನ ಜ್ವಾಳ ಕೊಯ್ದು ಬಂದು ಸಾಕಾಗ್ಬಿಟ್ಟಿರ್ತದ. ಒಂದು 90 ತಗೊಂಡು ಬಾರಿಗೆ ಹೋಗಿ ಕಂಟ ಮಟ ಕುಡ್ದು ಕೇಸಿ ಬಂದ ನಿಂತ್ಕೊಂಡ್ರ ಕಿಶೆದಾಗ ನೋಡಿದ್ರೆ ₹1 ರೊಕ್ಕ ಇರೋದಿಲ್ಲ. ಇನ್ನ ಒಂದು 90 ತಗೋಬೇಕಪ್ಪ ಅಂತ ಅನ್ನೋದ್ರಾಗ ಜೊತೆಗೆ ನಿಶಿನೇ ಕಾಲ್ಗಾಲಾಗಿ ಹೇಳ್ಬಿಟ್ಟಿರ್ತದ. ಅವಾಗ ನಮ್ಮ ಕುಡುಕು ಸಂಘದ ಅಧ್ಯಕ್ಷರು ಮೆಂಬರ್ಗಳು ಬರ್ತಾರ. ನಂದು ಇಡ್ತದ ನಿಂದು ಇಡ್ತದ, ನಂದು ಕೂಡಿ ನಿಂದು ಕೂಡಿ, ಲಾಸ್ಟಿಗೆ ನಂದೇ ಇಡಿ ಅಂತಾರ. ಈ ಲೋಕದಾಗ ಏನು ಸುಖ ಐತಿ ಹೋಗ್ಲಿ ಬಿಡ್ರೆ. ನಿಮ್ಮವನ ಕುಡಿಬೇಡ್ರಿ, ಕುಡ್ದು ನಿಮ್ ಜೀವನ ಹಾಳು ಮಾಡ್ಬೇಕು ಹೋಗ್ಬೇಡ್ರಿ. ನಿಮಗೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಈ ಮಾಡು ಇದರ ಪ್ರೇಮಕ್ಕೆ ಮುಂದಿನ ಬೆಳಗ್ಗೆ ನೋಡು, ಈ ಮಾಡು ಹೊಸ ಮಾಡು ಬಂದು ನೋಡು ಇಂಥ ಬ್ಯೂಟಿ, ಅದು ನಮಗಿಂದು ಬಿಟ್ಟು ಎಂದು ಪೂರ್ತಿ ರೂಟಿ. ಈ ನಿಮ್ಮ ಹಣ್ಣಿನಂತ ಹುಡುಗಿ ಬಂತು ನೋಡು, ಈ ಮಾಡು ಹೊಸ ಮಾಡು. ಪೋಸ್ ಕೊಟ್ಟನು ಮಮ್ಮ ಪೋಸ್ ಕೊಟ್ಟನು, ಪೋಸ್ ಕೊಟ್ಟನು ಪೋಟನ್ ಬರ್ಗೆಲ್ಲನು, ಪೋಸ್ ಕೊಟ್ಟನು ಮಮ್ಮ ಪೋಸ್ ನಿನ್ನ ಜನ್ಮಕ್ಕ ನಾಚಿಕೆ ಬರಬೇಕಾ, ಕೊಳ್ಳಿಟ್ಟು ನನ್ನ ಬಾಳಕ ಅಳತಿ ಎದಕ ಸುಮುಕ ಅತ್ತನಿಂದ ಅರಮನಕ ಸ್ವತ್ತರ ಹಿಡಿಗೆ ಮಣ್ಣಾಕ. ಗರ್ಭಸ ನನ್ನ ಕೆಲಸಕ್ಕೆ ನಡೆದ್ರ ಹೀಗೆ ಬರುದ್ರ ಗರ್ಭಸಿಗಾದ ನೀರಿಗೆ ಬರುದ್ರ ಮಕ್ಕಳ ನಾಡ ಹುಡುಗಿ, ನನ್ನ ದೋಷಣ ನಾಟ ಹುಡುಗಿ, ದೋಷಣವಾದ ಹುಡುಗಿ, ನನ್ನ ದೋಷಣವಾದ ಹುಡುಗಿ. ಬಾವು ಸೈರ ಸೀರು ಸೈರ ಬಾವು ಸೈರ ಇಟ್ಟಿ ಬರ್ತಾಳ ನೋಡ ಐಸ್ಕೊಳ ಬೆಟ್ಟ, ಎಟ್ಟಿ ಬರ್ತಾಳ ನೋಡ ಐಸ್ಕೊಳ ಬೆಟ್ಟ,
ವಾಂತಿ ಗೀತಿ ಐತಿಲ್ಲ ಅಂತ ಹೇಳಕ್ ಹಚ್ಚಿದ್ದೆ ಅಷ್ಟ್ರ ನೀ ಬಂದೆ ನೋಡ. ಅಯ್ಯಯ್ಯ ನಿನ್ನ ಪಿಕನಾಶಿ ಹಳೆ ಪಿಕನಾಶಿ ಬಂದು ಚಂದಾಗ ನೀ ಕುಡಿದು ಬಿಡು. ಆಮೇಲೆ ಏನಿಲ್ಲ ಮುಂದೆ ಕುಂತಾರಲ್ಲ ಅವ್ರಿಗೆ ಬುದ್ಧಿ ಹೇಳುವಂತಿ. ಮುಂದೆ ನಿನ್ನ ಮಾಡ್ಕೊಂಡು ಹೆಂತಿ ಯಾರು ಕೈ ಎಣ್ಣೆ ಹಚ್ಕೊಂಡು ಲಬ್ 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 ಹೇಳ್ಕೊಂಡು ಹೋಗೋದು ನೋಡು. ಹುಚ್ಚೆ ತಡಕೋ ತಡಕೋ ಸ್ವಲ್ಪ ನಾನು ಇನ್ನ ಪೂಜೋದೈತಿ ಅವಸರ ಮಾಡ್ಬಿಡು. ತಡಕೋ ದೋಸ್ತ ಇನ್ನ 6 ಗಂಟೆ ಮಟ್ಟ ಎಬ್ಸೋದೈತಿ. ತಡಕೋ ಈ 3 ಗಂಟೆಗೆ ತಡಕೋ ಎಬ್ಸ ಯಪ್ಪ ದೇವ್ರೆ. ಮಾಸ್ತರ್ರೆ ಕಡು ಮಾಸ್ತರ್ ನೀ ತಡಕೋ ಅಪ್ಪ. ಈಗ ಇವಂದೇ ತಿಂತ ಈಗ ನೀ ತಡಕೋ. ಪ್ಯಾಡ ಮಾಸ್ತರ್ ತಡಕೋ. ಸಮಾಧಾನ ನಾ ಹೇಳೋ ಮಟ್ಟ ಸಮಾಧಾನ. ಯಪ್ಪ ದೇವ್ರೆ ನನಗಂತೂ ಗಂಡನ ಕೊಟ್ರೆ ಇಂಥ ಗಂಡನ ಈ ಜನ್ಮದಾಗ ಕೊಡಬೇಡಪ್ಪ ದೇವ್ರೆ ಅಂತ ಬೇಡಕಂತ ನೋಡು. ಹುಚ್ಚೆ ಏನು ಮಾತಾಡ್ತೀನಿ ನೀನ? ಎಲ್ಲ ಹೆಣ್ಮಕ್ಳು ದೇವ್ರ ಹತ್ರ ಕೈ ಮುಗಿದು ಕೇಸಿ ನನಗ್ ಚಲೋ ಗಂಡ ಕೊಡಪ್ಪ, ನನ್ನ ಗಂಡ ಕುಡಿಬಾರ್ದಪ್ಪ ಅಂತ ಕೇಳಿದ್ರ ನಮ್ಮಂತವ್ರನ್ನ ಯಾರು ಮದುವೆ ಮಾಡ್ಕೊಂತಾರ ಅಂತೀನಿ. ಇನ್ನೊಂದ್ ಹೇಳ್ತೀನಿ ಕೇಳ, ಎಲ್ಲ ಹೆಣ್ಮಕ್ಳು ದೇರಿಗೆ ಹೋಗಿ ಕೈ ಮುಗೋದು ನನ್ನ ಗಂಡನ ಕುಡಿಯೋದು ಬಿಡಿಸು, ನನಗ್ ಚಲೋ ಗಂಡನ ಕೊಡಪ್ಪ ಅಂತ ಕೇಸಿ ಉಂಡಿ 100 ರೂಪಾಯಿ ಆಗ್ತಾಳ. ಆದ್ರ ಬಾರೋರ್ ಏನ್ ಮಾಡ್ತಾರ ಗೊತ್ತದ ನಿನಗ? ಏನ್ ಮಾಡ್ತಾರ? ದಿನ ನನ್ನ ಗಂಡನ ವ್ಯಾಪಾರ ಚಲೋ ಆಗಲು ಗಂಡ ಮುಂದ ಬಿಸಿನೆಸ್ ಬಾರಿಗೆ ಮುಣಿಗೆ ಹೋಗಲ್ಲ ಅಂತ ಕೇಸಿ ದೇವ್ರೇ ನಿನ್ನ 1000 ರೂಪಾಯಿ ಉಂಡಿಗೆ ಹಾಕ್ತಾನಂತ ಹೇಳಿ ಕೈ ಮುಗಿದು ಬರ್ತಾಳ. ದೇವ್ರು ನೋಡಿದ್ರ ಯಾರಿಗೆ ಕೊಡ್ಬೇಕು ಯಾರಿಗೆ ಬಿಡ್ಬೇಕು ಅವನ ಫುಲ್ ಕನ್ಫ್ಯೂಷನ್ ಆಗೈತೆ ನೋಡ. ಬಂತಪ್ಪ ಹುಲಿ 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 ಬಂತ. ನಮ್ಮ ಒಳಗ ಬಿಟ್ಟಿನಿಲ್ಲ ಅಲ್ಲಿ ಅಲ್ಲಿ ಬೀಳ, ನಮ್ಮ ಒಳಗ ಬಿಟ್ಟಿನಿಲ್ಲ ಅಲ್ಲಿ ಅಲ್ಲಿ ಬೀಳ. ಏನಪ್ಪ ಮಂಜು ಚಲೋ ಮಾಡೋದು ಬಿಡದಂತೆಲ್ಲ. ಅಲ್ಲ ಅದೇನಾಗಿರಲ್ಲ ನಿಷೇಧನ ಮಾತು ಕಿಸೇದಾಗಂತ ಹಂಗ ಲೋಟ್ ಮಾತಾಡ್ಕೊಂತ ನಿಂತೈತ್ ನೋಡೋದು. ಅಲ್ಲ ಶಾರು, ಈ ಕುಡ್ಕೊಂಡು ಕೂಡ ನಿಂತೀನಿ ನಾನು. ಊರೆಲ್ಲ ತಿರುಗಿ ಸಾಕಾಗಿ ಇಲ್ಲಿಗೆ ಬಂದಿನಿ ನೋಡ. ಏನ ನನ್ನ ಸಂಬಂಧ ಊರೆಲ್ಲ ತಿರುಗಾಡಿದೆ ಯಾಕ? ನಿಂದು ನನಗ ಸ್ವಲ್ಪ ಬೇಕಾಗಿತ್ತ. ಏನಂದಿ? ನಂದು ನಿನಗ್ ಬೇಕಾ? ಏನಾಗ ಬೇಕ ಹೇಳೋ ಮಟ್ಟ ನಾನು ನಿನ್ನ ಬಿಡೋದಿಲ್ಲ ನೋಡು. ಯಾಕ ನಾ ನಿನ್ನ ಕಣ್ಣಿಗೆ ಹೆಂಗ್ ಕಾಣಿಸಕತ್ತೀನಿ? ನೀನ್ಯಾಕೆ ಸಿಟ್ಟಾಗ್ತೀಯ ಶಾರು? ನಿಂದು ಜಂಪರ್ ಹೊಲೆಕ ಅಳ್ತಿ ಬೇಕಾಗಿತ್ತ. ಅಳ್ತಿ ಕೊಡ ಅಂತ ಕೇಳ್ಬೇಕನ್ನೋದ್ರಾಗ ನೀ ಏನೇನೋ ತಿಳ್ಕೊಂತೆ. ಅಯ್ಯಯ್ಯೋ ನೀ ಹಿಂಗಂದ್ರೇನ ನಾ ಏನೋ ಬ್ಯಾರೆನೆ ತಿಳ್ಕೊಂಡಿದ್ನಪ್ಪ. ಅದ್ ನಮ್ಮಲ್ಲೆಲ್ಲ ಬಂದು ಕೊಟ್ಟಿನಲ್ಲ ಅಳ್ತಿ ಅದನ್ನ ಇಟ್ಟು ಹೊಲಿ. ಅಳ್ತಿಗೆ ಕೊಟ್ಟ ಜಂಪರ ಆ ಕಡೆ ಕಲ್ಲಮ್ಮನಿಗೆ ಕೊಟ್ಟೆ. ಯಾಕ ಅತ್ತಿಗೆ ಯಾಕೆ ಕೊಟ್ಟಿ ನನ್ನ ಜಂಪರ್ನ? ಆಕಿ ಒಂದು ಕುಬಸ ಕೊಟ್ಟಿದ್ಲ, ಆ ಕುಬಸನ ಎಲ್ಲಿ ಸಿಗವಲ್ದು. ಆ ಮುಂದಿನ ಜಳಕ ಮಾಡಿ ಸೀರೆ ಉಟ್ಕೊಂಡು ನನ್ನ ಹಂತಕ್ಕೆ ಬಂದ. ಸಂಜೆ ಒಂದು ಕುಬಸ ಕೊಡ ಅಂದ. ನಾಳೆ ಕೊಡ್ತೀನಿ ಅಂದ್ರ ನನಗ ಕುಬಸನೇ ಇಲ್ಲ. ಸೀರೆ ಉಟ್ಕೊಂಡು ಹಿಂಗೆ ಬಂದಿನಿ ನೋಡಂತ ಸೀರೆ ಶರಕ್ ತೆರ್ ತೋರ್ಸಿಲ್ಲ. ನನ್ಗೆ ಸಂಜೆ ನಮ್ಮೂರ್ ಸಂಜೆ ನಮ್ಮೂರ್ ಬಂಡೆಪೋನ್ ಗಾಡಿ ಮಾಡ್ತೇನೆ ಹಳೆ ಪರ್ಮಿಷನ್ ಗಾಡಿ. ಇದು 2025 ಐತೆ, ನೀವು ಮಾಡಲ್ಲ. ನಮ್ಮ ಉತ್ಪಲ್ ಅಂಬರೀಶ್ ತಂದ ನೋಡ 4 ವೀಲರ್ ಗಾಡಿ. ಅದ್ರಂಗಲ್ಲಿ ಶಾರನ್ ಅಂತ ಹುಡುಗಿ ಆಗಿದ್ರೆ ಮಗ ಕಣ್ಣು ಪಿಕ್ಕದಾಗ ನೋಡ್ತೀವಿ. ಮಗ ಬುಟ್ಟು ಕೈ ನೋಡಪ್ಪ. ಶಾರು ಅಂತ ಹುಡುಗಿ ಯಾಕ? ಶಾರು ಅಂದ್ರೆ ಅಷ್ಟೇ ಯಾಕ? ಲವ್ ಎಂಬ ಕ್ರಿಕೆಟ್ ನಲ್ಲಿ ಪ್ರೀತಿ ಎಂಬ ಬಾಲ್ ಎಸೆದು ಈ ಶಾರು ಎಂಬ ಮಡಿಲಲ್ಲಿ ನನ್ನ ಹೆಸರು ಬರೆದೇ ಇದ್ರೆ ನಾನು ಫ್ಯಾಷನ್ ಟೇಲರ್ ಸಂಜುನಲ್ಲ. ಬೇಡವೇ ಕನಸ ಅದು ಒಪ್ಪಿಗೆಲ್ಲ ಇದೇ ನನ್ನ ಪೀಸ. ಏ ನನ್ನ ಮಕ್ಕಳನ್ನ ಬಿಟ್ರೆ ಇನ್ನ ಏನೇನೋ ಮಾತಾಡ್ಕೊಂಡ್ ತಿಂದಿರ್ತಾರೆ. ಏನೇನಿಲ್ಲ ನೋಡ ಮಕ್ಕಳು, ನೀವು ಹಿಂಗ ಮಾತಾಡ್ಕೊಂಡ್ ನಿಂತ್ರೆ ಅಂದ್ರೆ ನಿಮ್ಮದ ಕಟ್ ಮಾಡ್ಬೇಕಾಗುತ್ತೆ ನೋಡ. ಮತ್ತೆ ಬರ್ತೈತೆ ಏನದ ಕಟ್ ಮಾಡಿ ಕೊಡೋದು? ಮಾವಿನಕಾಯಿ ಈಸನ್ಕೊಂಡೇನ ಕಟ್ ಮಾಡಿ ಕೊಡಕ? ದೋಸ್ತ ನಾ ಹೇಳಿದ ಅದಲ್ಲ, ನಿಮ್ಮ ನಾಲ್ಗಿನ ಕಟ್ ಮಾಡಿ ಕೈಯಾಗ ಕೊಡ್ತೀನಿ ನೋಡು ಅಂತಂದೆ. ಏನೋ ನನ್ನ ಮದುವೆ ಆಗ್ತಾರಂತ ಈ ನನ್ನ ಮಕ್ಕಳ. ಅದೇನ ಅಂತಾರಲ್ರಿ, ಮದುವೆ ಅನ್ನ ನಗತಿದ್ರಂತ, ತಂದು ಹಾಕಣ್ಣ ಅಳ್ತಿದ್ರಂತ. ಹಾಕಾತಿ ಇವ್ರ ಬಾಳೆವು ಸರ್ಸರ್ರಿ ನಮ್ಮ ಅಕ್ಕ ಬರೋ ಹೊತ್ತಾತ್ ನಾ ಇಲ್ಲಿ ಹೋಗ್ಬೇಕು. ಹುಡುಗ ಕಾಲದಾಗ ತಣ್ಣೀರ್ ಹಾಕಿ ಪ್ರೀತಿ ಎಂಬ ಹುಚ್ಚೆಬಿಸಿ ಇಬ್ಬರಿಗೆ ಜಗಳ ಚೊಟ್ಟಿದ್ದನ. ಇದೇ ತಂಡಾಗ
ಈ ಹುಡುಗರ ಮುಂದ ಒಂದು ಹೊಗೆ ಗಿಚ್ಚಿಗಿಲಿ ಟಚಿಂಗ್ ಟಚಿಂಗ್ ಟಚಿಂಗ್. ಏ ನಮ್ಮ ಕಡೆ ಟಚಿಂಗ್ ಪಚಿಂಗ್ ಏನೂ ಇಲ್ಲಪ್ಪ. ಏ ಹೆಸರು ಹೊಡಿ ಅಗ್ರೆಸ್ ಕುಚ್ಚುತ್ತ. ಆಯ್ತಾ ಎಬಸ ಎಬಸ ಏನ್ ಮಾಡಿದ್ರ ಎಬಸ ಎಬಸ ಒಲ್ಲೆಪ್ಪ ಉರಿಯಾಕ. ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ ನಿಮ್ಮಯರ ರಂಗಾಯ್ತು ಯಾಕೆ ಬೆಳಗಿ. ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ ನಿಮ್ಮಯರ ರಂಗಾಯ್ತು ಯಾಕೆ ಬೆಳಗಿ. ನೀನು ಸೀರೆ ಗೊತ್ತಿಲ್ಲ ಜಗತ್ತ ಮಲ್ಲಿಗೆ ಕುಡಿಯರ ಗೊತ್ತಿಲ್ಲ ಯಾಕೆ ಹೀಗಾಯ್ತು ಹೇಳಿ ಹುಡುಗಿ. ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ ನಿಮ್ಮಯರ ರಂಗಾಯ್ತು ಯಾಕೆ ಬೆಳಗಿ. ಅದಕ್ಕೆ ಬೆಲ್ಲ ಕಮ್ಮಿ ಅದಕ್ಕೆ ಉಪ್ಪು ಕಮ್ಮಿ ಅದಕ್ಕೆ ಉಪ್ಪು ಕಮ್ಮಿ ಬಿಟ್ಟೆ ಚಿಂತೆ. ಹುಡುಗಿ ಮಲೆನಾಡ ಹುಡುಗಿ ನಿಮ್ಮಯರ ರಂಗಾಯ್ತು
ಶಟ್ರೆ ನೀ ದೊಡ್ಡ ಕಾಯಿ ಅಂತ ಹುಡ್ಕಕತ್ತೀನಿ ಮಗ. ಏ ಹುಡುಗ, ನಾ ಹೇಳೋದು ಕೇಳಿಲ್ಲ. ಇನ್ನ ಪಾಸಿಂಗ್ ಆಧಾರ್ ಗಾಡಿ ಇದ್ದೀರ ಯಾವ ಬೇಕವರ ನಂಬರ್ ಗೇಟ್ ಗುದ್ದಿ ಬಿಡ್ತಾನ. ನಂಬರ ಬಿದ್ದಿಲ್ಲ, ಅದ್ರ ಸಲುವಾಗಿ ನಿಮ್ಮ ಹುಡ್ಕಕತ್ತಾನ. ಸಣ್ಣ ಇದ್ರೆ ಅವ ಯಾಕೆ ಹುಡುಕ್ತದ ನಂಟಿನಾರ. ನೀ ಸಣ್ಣ ಹಾಕಿದ್ರೆ ಚಿಂತಿರಲ್ಲಪ್ಪ ಮಂಜ. ಅಲ್ವೇ ಶಟ್ರೆ ನಾವ್ ಇರಕ್ಕಾಗಲಿ, ನೀವ್ ಯಾಕೆ ಹುಡ್ಕತ್ತೀರಿ? ಹೌದಪ್ಪ, ಇವ್ರು ಹೇಳೋ ಮಾತು ಕರೆಯುತ್ತಪ್ಪ. ಈ ಸಂಜು ಮಂಜು ಏನದರಲ್ಲ, ಇವ್ರ ಜೊತೆ ನಾ ಬರ್ಬೇಕಂತ ಇಷ್ಟೊಂದು ನನಗೆ ನೋಡಪ್ಪ. ಅಷ್ಟ್ರಾಗ ನೀನ ಓಡ್ಕೊಂತ ಬಂದಿ. ಏ ಶಾರೋ, ಇವ್ರು ಕೂಡ ಯಾಕೆ ನಿಂತೆ? ಹಾಕಿದ್ರೆ ನಮ್ ಮತ್ತೆ ಕೆಲಸ ಐತ್ರಿ. ಏ ಸಂಜೆ, ಸಾರು ಎದಕ್ಕೆ ಬೇಕಲ್ಲ ನಿನಗ? ಕೊಡಕ ಬೇಕೇ ಬೇಕಾ? ಮೆಜರ್ಮೆಂಟ್ ಇಲ್ಲ, ಹೆಂಗ್ ಹಾಕಿದ್ದಿ ಜಂಪರ್ ಬೌಡಿ? ಅಂದ್ರ ನೀ ಬಟ್ಟೆ ಹೊಲಿಯಂದಂಗ ಅಂದಂಗಾಯ್ತು. ನಡು ರಸ್ತೆಗೆ ಅಳ್ತಿ ತಗೊಂತೇನಪ್ಪ ಮಂಜು. ಏ ನಿಮ್ ಮೌನ ಯಾಕೆ ನಿಂತೆ? ಏ ಸಂಜೆ, ಅದೇನ್ ಬಿಸ್ತಿ ಬಿಚ್ಚರಿ ನಾಡ್ದಾಳ ಮಂದಿ ಸ್ವಲ್ಪ ಕೊಂಡಾರ ತಪ್ಪು ಮಾಡ್ತಾರ. ನನಗಂದ್ರೆ ಫುಲ್ ಚೆಲ್ಲರ ಬೆಚ್ಚಗಾರ ಮಾಡ್ಕೊಂಡ್ಬಿಡ್ತ. ಅಳತಿ ಮಾಡು, ಹೊಟ್ಟೆ ಬಿಚ್ಚಿ ಅಳತಿ ತಗೊಂತೀವಿ ಅಂದ. ಏ ಮಂಜು, ಏ ಮಂಜ, ಏನ್ ಮಾಡಕತ್ತಿದ್ದೀನ? ಯಪ್ಪ, ಅವ ಕುರುಕಿದ್ದಂಗ ಅದನ್ನ ಮೊದ್ಲ ಅವನ ಜೊತೆ ಏನು ಮಾತಾಡ್ಕೊಂತ ನಿಂತಿ. ಅವ ಮಾತಾಡೋದು ನಿನಗೆ ಏನು ಅರ್ಥ ಆಗುದಿಲ್ಲ ಬಿಡು. ಹೌದ್ರಿ, ಡೈವರ್ಕೆ ಮಾಡ್ತಾರ. ಒಂದು ತರ ಡೈವರ್ಕೆಲ್ಲ ಅಲ್ಲಿ 2 ಗಾಲಿ, 3 ಗಾಲಿ, 4 ಗಾಲಿ, 6 ಗಾಲಿ, 8 ಗಾಲಿ, 12 ಗಾಲಿ, 16 ಗಾಲಿ, 18 ಗಾಲಿ, 20 ಗಾಲಿ ಅಂತಲ್ಲಿ ಆಡೋ ಗಾಡಿ ಸಹಿತ ಆಗ್ತದೆ. ಆದ್ರ ರಾತ್ರಿ ಆಗ್ತಂದ್ರೆ ಕುಳಿತಂಗ. ಅಂದ್ರ ನೀ ಡ್ರೈವರ್ ಇದ್ದಂಗ ಆಯ್ತು. ನಮ್ಮ ಹುಡುಗಿ ಕೂಡ ಯಾಕೆ ನಿಂತಿದ್ದೆ? ಯಪ್ಪ, ನಾ ಇವ್ರು ಕೂಡ ಏ ನಿಮ್ಮ ಮೌನ, ಇವ್ರು ಕೂಡ ಅಂತ ಅನ್ಬೇಡ. ನನ್ನ ನದಿ ಪಕ್ ಅನಿಸ್ತೈತೆ. ಇವ್ರ ಹತ್ರ ಏನ್ ಕೆಲಸ? ನಡಿ ಮನೆಗೆ ಹೋಗೋಣ. ಹೋಗೋಣ ಯಪ್ಪ. ಹೋಯ್ ಬರಲ್ಲ ಅಪ್ಪಗ ಮೇಲೆ ಏನ್ ಮಾಡ್ತಾರಪ್ಪ? ಸಂಜು ಮಂಜು ಹೋಯ್ ಬರಲ್ಲ. ನಿಮ್ಮ ಮೌನ ಸಾರ, ಇವ್ರು ಕೂಡ ಏನ್ ಮಾತಾಡ್ತಿದ್ದೆ? ಹೋಗೋಣ ಬಾ. ಯಪ್ಪ, ಏ ಹುಡುಗಿಯ, ಏ ಸ್ವಲ್ಪ ತಾಯ್ತ ಯಾವತ್ತೈತಿ ನಂದು ಎಜೆಟ್ ಬಿಡಕ್ ಹಚ್ಚದ. ಮನೆಗೆ ಏ ಇದು ಬಾರ ಹುಡುಗಿಯ, ಏನಂತಿದ್ದಪ್ಪ ನಿಂದು ಪೂಜ್ ಅದ ಮನಸ್ಸು ಪೂರ್ತಿ ಉರುಪಿನಾಗ ಎತ್ತ ಬಿಟ್ಟದ ನಂದ. ಏ ಅದ್ ಏನ್ ಮಾಡಿ ಅವ್ರನ್ನ ತೊಡಿಕೆ ಬೇಡ. ಶಿವಾಜಿ ಬಾಯ್ ಸುಡ್ರ ಇದಾರ. ಹಾ ಏನು ಹೋಗಿ ಬಾ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಶಾರ ಶಾರ, ಹೋಗೋಣ ಬಾ ಮನೆಗೆ. ಯಾಕ ಇವ್ರ ಹತ್ರ ಭಾಳ ತಿಂಡಿ ತಗೊಂಡ್ ಬಾ. ಹೋಗೋಣ ಬಾ. ಏ ಸಂಜೆ, ಇದನ್ನ ಹೆಂಗ ಮಾಡಿ ತೆಗ್ಸಿಬೇಕಲ್ಲಿ, ಇದನ್ನ ಹೆಂಗ ಮಾಡಿ ತೆಗ್ಸಿಬೇಕಲ್ಲಿ. ವೆಂಕಟಪ್ಪ ಶೆಟ್ಟಿ ಬಂದು ನಮ್ಮ ಮಗಳು ಹೇಳ್ಕೊಂಡು ಹೋದ. ನನಗೊಂದು ದಕ್ಕಬೇಕು, ನಿನಗೊಂದು ದಕ್ಕಬೇಕು ನೋಡಿ ನಡಿ ಮದ್ದು. ಊಟ ಬೇಕು, ಹಸುವಾಗಿದೆ. 3 ದಿನ ಆಯ್ತು ಊಟ ಮಾಡಿಲ್ಲ. ಊಟ
ಯಾರಪ್ಪ ನೀನು? ಯಾಕೆ ಈ ರೀತಿ ಊಟ ಊಟ ಅಂತ ಕೇಳ್ಕೊತಾ ಇದ್ದೀಯ? ಏನು ನಿನ್ನ ಜೀವನದ ವ್ಯವಸ್ಥೆ? ಹೊಟ್ಟೆ ಹಸುವು, ನಾನೊಬ್ಬ ಬಡವ. ಇದೇನಪ್ಪ ಈ ರೀತಿ ಹಶುವಾಗಿದೆ ಅಂತ ಹೇಳ್ತಾ ಇದ್ದೀಯಲ್ಲ? ಹಾಗಾದ್ರೆ ಬಾರಪ್ಪ, ಊಟ ಮಾಡು. ಏನು ಈ ನಿನ್ನ ಜೀವನದ ವ್ಯವಸ್ಥೆ ಅಂತ ನನಗೆ ತಿಳಿಲಿಲ್ಲ. ಅದಾಗೆ ಏನಪ್ಪ ನಿನ್ನ ಜೀವನದ ಪರಿಸ್ಥಿತಿ? ಬೇಡ, ನನಗೆ ಊಟ ಬೇಡ. ಹಸು ಹೊಟ್ಟೆ ತುಂಬಿದೆ, ಬೇಡ. ಇದೇನಿದು ಊಟ ಊಟ ಅಂತ ಕೇಳ್ಕೊಂಡ್ರು, ಊಟ ಕೊಡಲು ಹೋದ್ರೆ ಬೇಡ ಬೇಡ ಅನ್ನತಾ ಹಾಗೆ ಹೊರಟ್ಬಿಟ್ನಲ್ಲ. ಇವನ ಜೀವನದಲ್ಲಿ ಏನಾಗಿದೆ ಏನೋ ಒಂದು ತಿಳಿಲಿಲ್ಲ ನನ್ಗೆ. ಯಾರವರು? ಓಹೋ, ನೀವಾ? ಕಳಸ ಬಂಡೂರಿ ನದಿ ಜೋಡಣೆಗಾಗಿ ಹಗಲಿರುಳು ಶ್ರಮ ಪಡುವ ರೈತ ಹೋರಾಟಗಾರನ ಧರ್ಮಪತ್ನಿ ಸಾವಿತ್ರಿನ? ಅಂದ ಹಾಗೆ ಯಾರದೋ ಜೊತೆ ಮಾತನಾಡ್ತಿದ್ದಂತೆ ಕಾಣುತ್ತಿತ್ತು. ಹೌದು, ಅವ್ರ ತಲೆ ಬುದ್ಧಿ ಭ್ರಮೆಯಾಗಿದೆ ಅಂತ ಕಾಣಿಸ್ತಿದೆ. ಹೊಟ್ಟೆ ಹಶುವಾಗಿದೆ ಅಂತ ಅಂತ ಇದ್ರು. ಏನೋ ಹೊಟ್ಟೆ ಹಶುವಾಗಿದೆ ಅಂತ ನನ್ನ ಬುದ್ಧಿಯನ್ನು ಕೊಡಲು ಹೋದೆ. ಆದ್ರೆ ನನ್ನ ಬುದ್ಧಿ ಕೊಡಲು ಹೋದ್ರೆ ಹಾಗೆ ಊಟವನ್ನು ಮಾಡ್ದೆ ಒಲ್ಲೆ ಅನ್ನುತ್ತಾ ಹಾಗೆ ಹೊರಟೋಗ್ಬಿಟ್ರು. ಒಬ್ಬ ಕವಿ ಒಂದು ಕವಿತೆ ಬರೆದರೆ ತನ್ನ ಹೆಸರನ್ನು ಹಾಕುತ್ತಾನೆ. ಅದೇ ಒಬ್ಬ ಕಲಾವಿದ ಒಂದು ಚಿತ್ರ ಬರೆದರೆ ತನ್ನ ನಾಮಾಂಕಿತ ಹಾಕುತ್ತಾನೆ. ಆದರೆ ಒಂದು ಹೆಣ್ಣು 9 ತಿಂಗಳು ಹೊತ್ತು ಹೆತ್ತು ತನ್ನ ಮಗುವಿನನ್ನು ಶಾಲೆಗೆ ಕಳುಹಿಸುವಾಗ ಅವನ ಅಪ್ಪನ ಹೆಸರು ಬರೆಸುವುದು ವಿನಃ ತನ್ನ ಹೆಸರು ಬರೆಸುವುದಿಲ್ಲ. ಅಂತಹ ಉದಾರ ಗುಣದವಳು ಹೆಣ್ಣು ಎಂದು ನಿನ್ನಿಂದ ತಿಳಿದುಕೊಂಡೆ. ಗಂಡನಿಗೆಂದು ಒಯ್ಯುತ್ತಿರುವ ಬುತ್ತಿಯನ್ನು ನಮ್ಮಂತವರಿಗೆ ಕೊಡುವೆಯಾ ಸಾವಿತ್ರಿ? ಅಂದ್ರೆ ತಮ್ಮ ಮಾತಿನ ಅರ್ಥ? ಧರ್ಮವಂತನ ಹೆಂಡತಿ ಹಸಿದವರಿಗೆ ಅನ್ನ ಹಾಕುವ ಪುಣ್ಯಾತ್ರಿತ್ತಿ ಅಂತ. ಆ ಧರ್ಮವಂತ ತನ್ನ ಹೆಂಡತಿಗೆ ಒಳ್ಳೆಯ ನೀತಿ ಹೇಳಿಕೊಟ್ಟಿದ್ದಾನೆಂದು ನಿನ್ನ ಗಂಡನ ಹೆಸರುಳಿಸುವೆ. ನೋಡಿ, ಒಂದೊಂದು ಅನ್ನದ ಹಿಂದೆ ಒಬ್ಬರ ಹೆಸರನ್ನು ಕಲ್ಪಿಸುತ್ತಾನೆ ಆ ದೇವರು. ಉಣ್ಣುವ ಅನ್ನುವ ಭಾಗ್ಯ ಅವರ ಹತ್ರ ಇದ್ರೆ ಖಂಡಿತ ಅದು ನಡುವೆ ನಡೀತಿದೆ. ನೋಡಿ, ಹೊಟ್ಟೆ ಹಶುವ ಅಂದಾಗ ಅನ್ನ ಕೊಟ್ಟು ಹಶುವನ್ನು ತೀರಿಸ್ತೀವಿ ವಿನಃ ಹೆಸರು ಉಳಿಸ್ಕೊಳ್ಬೇಕೆಂಬ ಆಸೆ ನಮಗಿಲ್ಲ. ಹಂಚಿ ತಿನ್ನುವ ಗುಣ. ನಿನ್ನ ಗಂಡನಿಗೆಂದು ಒಯ್ಯುತ್ತಿರುವ ಬುತ್ತಿಯನ್ನು ನಮ್ಮಂತವರಿಗೆ ಕೊಡುವೆ ಎಂದ ಮೇಲೆ ಸಾವಿತ್ರಿ, ನಿನ್ನ ಗಂಡನಿಗೆಂದು ಒಯ್ಯುತ್ತಿರುವ ಬುತ್ತಿಯನ್ನು ನಮ್ಮಂತವರಿಗೆ ಕೊಡುವೆ ಎಂದ ಮೇಲೆ ಬುತ್ತಿ ನಿನ್ನದಾದರೂ ಹೆಸರು ಉಳಿಯುವುದು ನಿನ್ನ ಗಂಡನದು. ನೋಡಿ, ಇದ್ದ 4 ರೊಟ್ಟಿಯಲ್ಲಿ 2 ರೊಟ್ಟಿಯನ್ನು ನಿಮಗ್ ಕೊಡ್ತೀನಿ, 2 ರೊಟ್ಟಿಯನ್ನು ನೀವ್ ತಿನ್ನಿ, ಉಳಿದ ರೊಟ್ಟಿಯನ್ನು ನನ್ನ ಗಂಡನಿಗೆ ಹೊಲಕ್ಕೆ ಬುತ್ತಿ ಕೊಟ್ಕೊಂಡು ಹೋಗ್ತೀನಿ. ಅದು ಹಾಗೆ ನನ್ನ ಹೆಸರಿಟ್ಟು ಕರಿತಾ ಇದ್ದೀರಲ್ಲ, ನಿಮ್ಮ ಪರಿಚಯ ನನಗಿಲ್ವಲ್ಲ? ನನ್ನ ಪರಿಚಯ 16 ಮೊಳದ ಸೀರೆಯುಟ್ಟ ನಿಮ್ಮಂತ ಎಲ್ಲ ನಾರಿಯರಿಗೂ ಗೊತ್ತು ಈ ನಾಡದರ ನಾಗೇಂದ್ರ ಪ್ರಸಾದ್ ಯಾರೆಂದು.
ಪ್ರಸಾದ್, ಇದೇನಿದು? ನೀವು ಸಾವುಕಾರು ಮೃಷ್ಟಾನ ಊಟ ಮಾಡುವ ನೀವು ನನ್ನ ಗಂಡನಿಗೆ ಬುತ್ತಿ ಒಯ್ಯುವುದನ್ನು ಕೇಳ್ತಾ ಇದ್ದೀರಾ ಅಂದಮೇಲೆ ಬನ್ನಿ, ನಾನು ಬುತ್ತಿಯನ್ನು ಬಿಚ್ಕೊಡ್ತೀನಿ, ಊಟ ಮಾಡಿ. ಉಳಿದಿದ್ದನ್ನು ನನ್ನ ಗಂಡನಿಗೆ ಒಯ್ತೀನಿ. ನಾನು ಒಂದೇ ಬುತ್ತಿಯಲ್ಲಿ ಇಬ್ಬರುಣ್ಣುವ ಅಭ್ಯಾಸ ನನಗಿಲ್ಲ. ಆ ಬುತ್ತಿಯನ್ನು ನನಗೊಬ್ಬನಿಗೆ ಕೊಡುವೆಯಾ? ಆದರೆ ನಿನ್ನ ತಲೆಯ ಮೇಲೆ ಹೊತ್ತಿರುವ ಬುತ್ತಿಯನ್ನಲ್ಲ, ನಿನ್ನ ಅಂದವಾದ ಈ ನಿನ್ನ ದೇಹವೆಂಬ ಬುತ್ತಿಯನ್ನು. ಸಾವುಕಾರೆ, ಏನು ಮಾತಾಡ್ತಿದ್ದೀರಾ ನೀವು? ಹೌದು ಸಾವಿತ್ರಿ, ಬಹುದಿನಗಳಿಂದ ನಿನ್ನ ಕನಸಿನಲ್ಲೇ ಕಾಲ ಕಳೆಯುತ್ತಿದ್ದೆ. ಬಣ್ಣಿಸಲಾಗದು ನಿನ್ನ ದೇಹದ ವರ್ಣನೆ, ಬರವಣಿಗೆಗೆ ನಿಲುಕಲಾರದು ನನ್ನ ಗುಣ. ಈ ನಿನ್ನ ಅಂಗ ಸುಖವನ್ನು ಬಯಸುತ್ತಿದೆ ಎನ್ನ ಮನ. ನನ್ನ ಆಸೆಯನ್ನು ಪೂರೈಸುವ ಸಾವಿತ್ರಿ. ಆ ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿಸಿರುವ ಈ ಅಂದದ ಅರಗಿಣಿಯನ್ನು ಮತ್ತೊಬ್ಬರ ಪಾಲಾಗ್ಲಿ ಅಂತಂದಲ್ಲ. ನೋಡಿ, ನನ್ನ ಗಂಡನಿಗೆ ಮೀಸಲಾಗಿ ಇಟ್ಟ ಈ ದೇಹವನ್ನು ಮತ್ತೊಬ್ಬರಿಗೆ ಹಂಚಿ ತಿನ್ನಲು ನಾನೇನು ಹೇಸಿಕೊಳ್ಳೋದಲ್ಲ. ಛೀ! ಈ ರೀತಿ ನಡೆದುಕೊಳ್ಳಲು ನಾಚಿಕೆಗಲ್ವೇನೋ? ಕಾಮ ಪಿಸಾಚೆ, ಒಂಟೆ ಹೆಣ್ಣು ಸಿಕ್ಕಿದಾಳೆಂದು ಅವಳೊಂದಿಗೆ ಈ ರೀತಿ ಕೆಟ್ಟದಾಗಿ ನಡೆದುಕೊಳ್ತಾ ಇದೆಯಲ್ಲ, ನೀನೊಬ್ಬ ಕಾಮ ಪಿಸಾಚೆ ಅಂತ ಚೆನ್ನಾಗಿ ಗೊತ್ತಾಗುತ್ತದೆ. ಕನಸಿನಲ್ಲಿಯೂ ಈ ರೀತಿ ನನ್ನನ್ನು ಅನುಭವಿಸ್ತೀನಿ ಅಂತ ತಿಳಿದುಕೊಂಡು ಆನಂದಿಸಬೇಡ ನೀನು. ಮುಡುಪಿಟ್ಟ ದೇಹ, ಅತಿಯಾದ ಸೌಂದರ್ಯ ಸೀತೆಗೆ ಮುಳುವಾಯಿತು. ತಡ್ಕೋ ರಾಜ, ಸ್ವಲ್ಪ ಸಮಾಧಾನ ಇರ್ಲಿ. ಈ ನಿನ್ನ ಅತಿಯಾದ ಗರ್ವ ರಾಮನಿಗೆ ಕೆಡಗಾಯ್ತು, ರಾವಣನಿಗೆ ಕೆಡಕಾಯ್ತು. ಅಂತದ್ರಲ್ಲಿ ನನ್ನಂತ ಗಂಡುಗಳ ಗರ್ದಿಯನ್ನು ಕೆಣಕಿದ್ದೆ ನಿಜವಾದ್ರೆ ನಿನ್ನನ್ನು ಮಾತ್ರ ಹಾಗೆ ಸುಮ್ಮನಿಸಲಿಲ್ಲ ನನ್ನ ಗಂಡ. ಮರ್ಯಾದೆಯಿಂದ ಹೇಳ್ತಾಯಿದ್ದೀನಿ, ಎಲ್ಲಿಂದ ಹೊರಟೋಗು ನೀನು. ಹದಿನಾರು ಮೊಳದ ಸೀರೆಯುಟ್ಟ ನಿನ್ನಂತ ಸುಭದ್ರೆಗೆ ಇಷ್ಟೊಂದು ಗರ್ವ ಇರಬೇಕಾದರೆ ಮಾರಿ ತುಂಬ ಮೀಸ ಬಿಟ್ಟ ನನ್ನಂತ ಗಂಡಸರಾದ ನನಗೆ ಹೆಚ್ಚಿರಬಾರದು. ಲೇ ಸಾವಿತ್ರಿ, ಇದು ದುಡ್ಡಿನ ದುನಿಯಾ. ದುಡ್ಡು ಬಿಸಾಕಿದರೆ ನಿನ್ನಂತ 10 ಹೆಣ್ಣುಗಳು ಬಂದು ಈ ಶ್ರೀಮಂತನ ಮಂಚದ ಮೇಲೆ ಚಕ್ಕಂದಾಡಿ ಮಿಂಚಿ ಹೋಗುತ್ತಾರೆ. ಅಂತದರಲ್ಲಿ ನೀನ್ಯಾವ ಲೆಕ್ಕ ಈ ಮನ್ಮಥನಿಗೆ? ಓಯ್, ಸುಖ ಕೊಡುವವರೆಲ್ಲರೂ ಸುಳ್ಳೆರಾದ್ರೆ ಸುಳ್ಳೆ ಪಕ್ಕ ಮಲಗಿ ಆನಂದ ಪಡಿತಾ ಇದೆಯಲ್ಲ, ಅಂದ್ರೆ ನಿನ್ನನ್ನು ಷಂಡ ಅಂತ ಕರಿಬೇಕಾ? ಲೇ ಹುಚ್ಚು ಹೆಣ್ಣು, ನನಗೆ ಷಂಡನೆಂದು ಬಗಳುತ್ತಾ ಇರುವ ಯಾರು ರಂಡೆ? ಇನ್ನು ಉಳಿಯಲಾರದು ನಿನ್ನ ಶೀಲವೆಂಬ ಮಡಿಕೆ. ಲೇ ಸೊಕ್ಕಿನ ಸಾಕಾರ, ಲೇ ಸೊಕ್ಕಿನ ಸಾಕಾರ, ಕೂಲಿ ಕೆಲಸ ಮಾಡೋನಿಗೆ ಕುಬೇರ ಅಂತಾರೆ, ನಿನ್ನಂತ ಕತ್ತರಿ ಕೆಲಸ ಮಾಡೋನಿಗೆ ಹೇಸಿಗೆ ತಿನ್ನುವ ನಾಯಿ ಅಂತಾರೆ. ಲೇ ಸೌಕಾರ, ನಿನ್ನ ಕೆಟ್ಟ ದೃಷ್ಟಿ ನನ್ನ ಅಕ್ಕನ ಮೇಲೆ ಬಿತ್ತಂದ ಮೇಲೆ ಈ ಗಂಡುಗಳಿಗೆ ಗೌಡನ ಕೊಡಲಿಗೆ ಆಹುತಿಯಾಗಬೇಕು ನಿನ್ನ ರುಂಡ. ಲೇ ಗೌಡ, ಬೋಳಿಗೆ ಬಂದಂತೆ ಬೊಗಳಿದ್ದೀಯಾದರೆ
ತುಂಬಿದನಾ ಏನು ಕೆನಕ ಬೇಡ ನೀನು. ಇವನೇನಾದ್ರೂ ಕೆಣಕಿದೆ ನಿಜವಾದ್ರೆ ನನ್ನ ಮೇಲೆ ಆನೆಗಿದೆ. ಲೇ ಸಾವಿತ್ರಿ, ನಿನ್ನ ತಮ್ಮನ ಬಲದಿಂದ ಬಾಯಿಗೆ ಬಂದಂತೆ ಬಗಳಿದ್ದೆಯಾದರೆ ಮಾತನಾಡುವುದಷ್ಟೇ ಅಲ್ಲ, ಕಾಮದ ಮದವೇರಿದ ನಾಮಾರ್ಥನ ಮಗನೇ, ನಿನ್ನನ್ನು ಕತ್ತೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು. ಸತ್ಯದಿಂದ ನಡೆದ ಶ್ರೀರಾಮಚಂದ್ರನು ಸೋತಿದ್ದು ಇತಿಹಾಸದೇ ಇಲ್ಲ. ಅಟ್ಟಹಾಸದಿ ಬೆಳೆದ ರಾವಣನು ಮನುಷ್ಯನಿಂದ ಕರೆಸಿಕೊಂಡಿದ್ದು ಚರಿತ್ರೆಯಲ್ಲೇ ಇಲ್ಲ. ಪಗಡೆಯಾಟದಲ್ಲಿ ಪಾಂಡವರು ಪಾಂಚಾಲಿ ಎಂದು ಕರೆಸಿಕೊಂಡ ಆ ದ್ರೌಪದಿಯನ್ನು ಅವರ ಗಂಡನೆದುರೇ ವಸ್ತ್ರಾಪರಣ ಮಾಡುವಾಗ ಇಡೀ ಸಭೆಯ ಕಂಡದ್ದು ಮರೆತದ್ದು ನಕ್ಕಂತಿದೆ. ಅಂದು ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ನಡೆದಾಗ ನಗೋಕೆ ಯಾವ ಕೌರವನು ಉಳಿದಿರಲಿಲ್ಲ. ಕೌರವರು ಅವರು ಮಾಡಿದ ಕರ್ಮಫಲಕ್ಕಾಗಿ ಕೌರವರ ಕುಲಬಲಗಳು ಒಬ್ಬ ಕೌರವನು ಉಳಿಯಲಿಲ್ಲ. ಇಂದು ಈ ಕಲಿಯುಗದಲ್ಲಿ ನಿನ್ನಂತ ಕೌರವನ ಅಟ್ಟಾಸಿ ಬರಲಿಲ್ಲ, ಕೌರವನ ಅಂತ್ಯ ಆಗಲೇಬೇಕು. ನಿಂತ್ಕೋಪ್ಪ, ನಿಂತ್ಕೋ. ಆ ಕಾಮಕನನ್ನು ಕೆಣಕಬೇಡ. ಅವನೇನಾದ್ರೂ ಕೆಣಕಿದೆ ಆದ್ರೆ ನನ್ನ ಮೇಲೆ ಆನೆಗಿದೆ ಕಣೋ. ಹೌದು, ನಮ್ಮ ಮನೆತನಕ್ಕೆ ವಿಷ ಕಕ್ಕಿದೆ ಈ ಘಟಸರ್ಪವನ್ನು ಹಾಗೆ ಬಿಡಬೇಕೆ? ಹಾಡೆ ಹಾಕಿ ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಇಲ್ಲದಿದ್ದರೆ ಇವನ ಘಟವನ್ನು ಕೈಯಲ್ಲಿ ಬೇಡ ಗರುಡ, ಬೇಡ. ಹೇಸಿಗೆ ಮೇಲೆ ಕಲ್ಲೊಗೆದು ಮಗಕ್ಕೆ ಸಿಡಿಸ್ಕೊಳ್ಳೋದು ಒಳ್ಳೇದಲ್ಲ. ಬೇಡಪ್ಪ, ಬಿಟ್ಬಿಡ ಅವನು. ನಡೆ ಹೋಗೋಣ ನಾವೇನು.